ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಜಶಿಕಾಸ್ ವ್ಲಾಗ್. ಇವತ್ತು ನಾನು ಟೊಮೆಟೊ ಬಾತ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಘಮ ಘಮವಾಗಿ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಟಿಪ್ಸನ್ನು ಕೂಡ ಇದ್ರಲ್ಲಿ ನಾನು ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ, ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು ತೊಳೆದು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಏನೇ ರೈಸ್ ಐಟಮ್ ಮಾಡೋದಿದ್ರು ನಾನು ಅದನ್ನು ಫಸ್ಟಿಗೆ ತೊಳೆದಾದ್ಮೇಲೆ ಸ್ವಲ್ಪ ಹೊತ್ತು ನೆನೆ ಇಟ್ಕೊಂಡ್ಬಿಟ್ಟಾದ್ಮೇಲೆ ಮಾಡೋದು. ಇಲ್ಲಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಒಂದು, ಹಾಗೆ ರುಚಿಗೆ ಬೇಕಾದಷ್ಟು ನೋಡ್ಕೊಂಡು ಒಂದು 3-4 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಮನೇಲಿ ನಾನೇ ಮಾಡಿರೋದು, ಅಂದರೆ ಕೊಟ್ಟಿಟ್ಟಿರೋದು ಒಳ್ಳಲ್ಲಿ. ಇದನ್ನು ಮಿಕ್ಸಿಗೆ ಹಾಕಿಲ್ಲ. ಸೊ ರೇಷ್ಯೋದಲ್ಲಿ ಸ್ವಲ್ಪ ಶುಂಠಿನ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿರ್ತೀನಿ ಬೆಳ್ಳುಳ್ಳಿಗಿಂತ. ಇದು ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಮರಾಠ ಮೊಗ್ಗನ್ನು ಹಾಗೆ ಒಳ್ಳಲ್ಲಿ ಹಾಕಿ ಸ್ವಲ್ಪ ತರಿ ಚೂರು ಹೊಡ್ಕೊ ಥರ ಕೊಟ್ಟಿಟ್ಕೊಂಡಿದ್ದೀನಿ. ಪಲಾವ್ ಎಲೆ, ಹಾಗೆ ಸ್ವಲ್ಪ ಪಲಾವ್ ಎಲೆ ಮತ್ತು ಕರಿಬೇವಿನ ಸೊಪ್ಪು. ಇಲ್ಲಿ 4-5 ಟೊಮೆಟೊವನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ. ಇದು ಧನಿಯಾ ಪುಡಿ ನಾನೇ ಮನೇಲೇ ಪ್ರಿಪೇರ್ ಮಾಡಿರೋದಿದು. ಇದರಲ್ಲಿ ಗರಂ ಮಸಾಲ ಐಟಮು ಕೂಡ ಮಿಕ್ಸ್ ಆಗಿದೆ. ಸೊ ಟೋಟಲ್ ಗರಂ ಮಸಾಲ ಆ್ಯಂಡ್ ಧನಿಯಾ ಪುಡಿ ಮಿಕ್ಸ್ ಇರೋ ಥರ ಇದು. ಸ್ವಲ್ಪ ಜೀರಿಗೆ. ಆಮೇಲೆ ಈ ಬೌಲ್ ಏನಿದೆ ಅಲ್ಲ, ಇದು ಆಪ್ಷನಲ್. ಇದು ಒಂದು ಐಟಮು ವೆಜಿಟೇಬಲು ಬೀನ್ಸು, ಹಾಗೆ ಇನ್ನೊಂದು ಕಾಳು ಐಟಮು ಅವರೆಕಾಳು ತೊಗೊಂಡಿದ್ದೀನಿ ನಾನು. ಟೊಮೆಟೊ ಬಾತ್ ಬರೀ ರೈಸ್ ಆಗಿಬಿಡುತ್ತಲ್ಲ, ಸೊ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವೆಜಿಟೇಬಲ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅನ್ನೋಕ್ಕೋಸ್ಕರ ಆ್ಯಡ್ ಮಾಡ್ಕೊತೀನಿ ನಾನು ಈ ಥರ. ಬೀನ್ಸ್ ಉದ್ದುದ್ದ ಕಟ್ ಮಾಡಿದ್ದೀನಿ. ಹಾಗೆ ನಾನು ಅವರೆಕಾಳು ಇನ್ಸ್ಟೆಡಾಗಿ ಬಟಾಣಿನೂ ತೊಗೊತೀನಿ, ಬಟ್ ಇವಾಗ ಅವರೆಕಾಳು ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ ಇದ್ದರೆ ಸಾಕು, ನಾವು ಬೇಗ ಮಾಡ್ಕೊಂಬಿಡ್ಬೋದು. ಮತ್ತು ಇಲ್ಲಿ 4-5 ಟೊಮೆಟೊನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸ್ವಲ್ಪ ಉಪ್ಪು, ಅರಿಶಿನ, ಧನಿಯಾ ಪೌಡ್ರು. ಇದು ಧನಿಯಾ ಪೌಡ್ರು ನಾನೇ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋದಿದು. ಇದ್ರಲ್ಲಿ ಗರಂ ಮಸಾಲ ಐಟಮು ಕೂಡ ಮಿಕ್ಸ್ ಇರುತ್ತೆ. ಸೊ ಹೋಲಾಗಿ ಅದು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ. ಇದು ಏನಿದೆ ಇದು ಆಪ್ಷನಲ್. ಇದು ತರಕಾರಿ ನಾನು ಬೀನ್ಸು ಮತ್ತು ಅವರೆಕಾಳು ತೊಗೊಂಡಿರೋದು ಆಪ್ಷನಲ್ ಇದು. ಟೊಮೆಟೊ ಬಾತು ಸ್ವಲ್ಪ ಬರೀ ರೈಸ್ ಐಟಮ್ ಆಗುತ್ತೆ. ಜೊತೆಗೆ ಏನಾದ್ರು ಒಂಚೂರು ಮಧ್ಯದಲ್ಲಿ ಏನಾರು ಸಿಕ್ಕಿದ್ರೆ ತಿನ್ನೋಕ್ಕೆ ವೆಜಿಟೇಬಲ್ಸು ಚೆನ್ನಾಗಿರುತ್ತೆ ಅಂತ ನಾನೊಂದು ಕಾಳು ಐಟಮು, ಒಂದು ವೆಜಿಟೇಬಲ್ ತೊಗೊಂಡಿರ್ತೀನಿ. ಬಟಾಣಿಯನ್ನು ತೊಗೋಬೋದು, ಬಟ್ ನನಗಿಲ್ಲಿ ಅವರೆಕಾಳು ಅವೈಲೇಬಲ್ ಇತ್ತು ಮನೇಲಿ. ಹಾಗಾಗಿ ಅವರೆಕಾಳು ಮತ್ತು ಬೀನ್ಸನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡು. ಹಾಗೆ ಇವಿಷ್ಟು ನಮಗೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸು. ಒಂದು ಕುಕ್ಕರನ್ನು ಇವಾಗ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಆಯಿಲ್ ಹಾಕೋಣ. ಸ್ವಲ್ಪ ತುಪ್ಪನೂ ಕೂಡ ಹಾಕೋಬೋದು ಇದ್ರ ಜೊತೆಗೆ. ಸ್ವಲ್ಪ ಘಮ ಘಮ ಅಂದ್ಕೊಂಡು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಜೀರಿಗೆ, ಪಲಾವ್ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಇವಾಗ, ಹಾಗೆ ಸೀಳಿ ಇಟ್ಕೊಂಡಿದ್ನಲ್ಲ ಟೇಸ್ಟಿಗೆ ತಕ್ಕಾಗಿ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಅದಿಷ್ಟು ಇವಾಗ ಫ್ರೈ ಆಗ್ತಾ ಇರಲಿ. ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಕೊಳ್ಳೋಣ ಇವಾಗ. ನಾವು ಅಡುಗೆಗೆ ಯಾವಾಗ್ಲೂ ತುಂಬ ಎಷ್ಟು ಕಡಿಮೆ ನಾವು ಮಸಾಲೆ ಐಟಮ್ಗಳನ್ನ ಯೂಸ್ ಮಾಡ್ತೀವಿ ಅಷ್ಟು ಟೇಸ್ಟ್ ಕೊಡುತ್ತೆ. ಆ್ಯಕ್ಚುಲಿ ನಾವು ಮಸಾಲೆ ಐಟಮ್ ಹಾಕಿದ ತಕ್ಷಣ ತುಂಬ ಟೇಸ್ಟಿ ಅಂದ್ಕೊಂಬಿಡ್ತೀವಿ. ಎಷ್ಟು ಸಿಂಪಲಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾನು ಹೇಳಿರೋಂಥ ಥರನೇ ಈ ಎಲ್ಲ ಸ್ಟೆಪ್ಪನ್ನು ಫಾಲೋ ಮಾಡಿ ತುಂಬ ಟೇಸ್ಟ್ ನೋಡಿ ಆಮೇಲೆ ನೀವೇ ಹೇಳ್ತೀರಾ. ಇವಾಗ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಆ ಪುಡಿಯನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದು ಸ್ಮೆಲ್ಲು ಘಮ ಘಮ ಅಂತ. ಈಗ ವೆಜಿಟೇಬಲ್ಸನ್ನು ಹಾಕೊಳ್ಳೋಣ. ಏನಿಲ್ಲ, ಒಂದು ಬೀನ್ಸು ಹಾಗೆ ಅವರೆಕಾಳನ್ನು ಹಾಕ್ಕೋಬೇಕು ಈಗ. ಫ್ರೈ ಆಗಿ ಈಗ ಸ್ವಲ್ಪ ಅರಿಶಿನ, ಹಾಗೆ ಕುಟ್ಟಿ ಇಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದರಲ್ಲಿ ಅರ್ಧದಷ್ಟನ್ನು ಮಾತ್ರ ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಅರ್ಧ ಆಮೇಲೆ ನಾನು ಲಾಸ್ಟಿಗೆ ಅದನ್ನು ಆ್ಯಡ್ ಮಾಡ್ತೀನಿ, ಹೇಳ್ತೀನಿ, ತೋರಿಸ್ತೀನಿ ನಾನು ನಿಮಗೆ. ಇದಿಷ್ಟು ಹಾಕಿ ಆ್ಯಡ್ ಮಾಡಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊನ ಇವಾಗ ಹಾಕ್ತಾಯಿದ್ದೀನಿ.
ನೀಟಾಗಿ ಸ್ಟಿರ್ ಮಾಡ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಹಾಗೆ ಕುಕ್ಕರ್ ಮುಚ್ಚಳನ ಸ್ವಲ್ಪ ಹಾಗೆ ಮೇಲೆ ಮುಚ್ಚಿ ಒಂದು ಸ್ವಲ್ಪ ಬೇಯಕ್ಬಿಡೋಣ. ಟೊಮೆಟೊ ಒಂದು ಸ್ವಲ್ಪ ಬೆಂದು ಸ್ವಲ್ಪ ಸಾಫ್ಟ್ ಆಗಲಿ. ಅದು ಸಾಫ್ಟ್ ಆಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ. ಇವಾಗ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿಯಿಂದ ನೀರನ್ನು ಬಸಿದು ಈಗ ಅಕ್ಕಿಯನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ. ಅದನ್ನು ಪೂರ್ತಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಟಿರ್ ಮಾಡ್ಕೊಳ್ಳೋಣ. ಹಾಗೆ ಒಂದನ್ನು ಸ್ಕಿಪ್ ಮಾಡಿದೆ ಅನ್ಕೋತೀನಿ ನಾನು. ಸ್ವಲ್ಪ ಟೊಮೆಟೊ ಬೇಯಬೇಕಾದ್ರೇ ಒಂಚೂರು ಉಪ್ಪು ಹಾಕೊಂಬಿಡಿ. ನನಗಿದನ್ನು ತೋರ್ಸೋಕ್ಕಾಗಿಲ್ಲ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಟೊಮೆಟೊ ರಸ ಕೂಡ ಒಂದು ಸ್ವಲ್ಪ ಇರುತ್ತಲ್ಲ, ಹಾಗಾಗಿ ಆ್ಯಕ್ಚುಲಿ 1 ಗ್ಲಾಸಿಗೆ 2 ಗ್ಲಾಸಸ್ ಅಷ್ಟು ನೀರು ಹಾಕ್ತಾರೆ. ನಾನು ಇಲ್ಲೊಂಚೂರು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉದುರಾಗಿ ಬೇಕಲ್ವಾ, ರೈಸ್ ಐಟಮ್ ಉದುರಾಗಿರಬೇಕಲ್ಲ, ಅದಕ್ಕೋಸ್ಕರ. ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಕುಟ್ಟಿಟ್ಕೊಂಡಿದ್ನಲ್ಲ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ತೆಗ್ದಿಟ್ಟಿದ್ನಲ್ಲ, ಅದನ್ನ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಹೀಗೆ ಆ್ಯಡ್ ಮಾಡೋದ್ರಿಂದ ಸ್ಮೆಲ್ ತುಂಬ ಘಮ ಘಮ ಆಗಿರುತ್ತೆ. ನೋಡಿ, ಈ ಥರ ನೀವು ಟ್ರೈ ಮಾಡಿ, ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಘಮ ಘಮ ಅಂತ ಟೇಸ್ಟ್ ಬರಲಿಕ್ಕೆ, ಸ್ಮೆಲ್ ಬರಲಿಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದನ್ನು 2 ವಿಷಿಲ್ ಹೊಡ್ಸ್ಕೊಳ್ಳೋಣ. ಆಗಿದೆ 2 ವಿಷಿಲ್ ಹೊಡ್ಸಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಓಪನ್ ಮಾಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಸ್ಮೆಲ್ ಅಂತೂ ತುಂಬ ಘಮ ಘಮ ಅಂತ ಬರ್ತಾ ಇದೆ. ಎಸ್, ಈಸಿಯಾಗಿರುವಂತಹ ಟೇಸ್ಟಿ ಹಾಗೂ ಸಿಂಪಲ್ ವೇಯಿಂದ ಮಾಡಿರುವಂತಹ ಟೊಮೆಟೊ ಬಾತ್ ರೆಡಿಯಾಗಿದೆ ನೋಡಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದನ್ನು, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಹೇಳಿ. ನಮ್ಮ ಮನೇಲಂತೂ ಈ ಥರ ಮಾಡಿದ್ರೆ ತುಂಬ ಇಷ್ಟ. ನನ್ನ ಮಗಳಿಗಾಯಿತು, ನಮ್ಮ ಹಸ್ಬೆಂಡ್ಗೆ ತುಂಬ